17th question. What are the consequences of child labor problem? ಸೊ ಈ ಚೈಲ್ಡ್ ಲೇಬರ್ ಪ್ರಾಬ್ಲಮ್ ಇಂದ ಆಗುವಂತಹ ತೊಂದರೆಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಕಾನ್ಸಿಕ್ವೆನ್ಸಸ್ ಆರ್, ಯು ಹ್ಯಾವ್ ಸೀನ್ ನೌ ಹೂ ಆರ್ ದ ಚೈಲ್ಡ್ ಲೇಬರರ್ಸ್. The children under the age of 14 years who work in industries, fields, plantations, anywhere. Okay, those are called as, considered as child laborers. The people who extract work from children throughout the day do not pay any attention to their mental, emotional, educational or medical needs. Instead, they harass them physically and mentally. ಸೊ ಈ ಬಾಲಕಾರ್ಮಿಕ ಪದ್ಧತಿಯಿಂದ ಏನಾಗುತ್ತೆ ಒಂದು ಪರಿಣಾಮ ಅಂತಂದ್ರೆ, ಸೊ ಯಾರು ಅವರಿಂದ ಕೆಲಸವನ್ನ ಮಾಡಿಸ್ಕೋತಾರೋ ದೇ ಡು ನಾಟ್ ಪೇ ಅಟೆನ್ಷನ್ ಟು ದರ್ ಮೆಂಟಲ್, ಅವರ ಮಾನಸಿಕ, ಅವರ ಒಂದು ಇಮೋಷನಲ್, ಭಾವಾತ್ಮಕ ಮತ್ತು ಎಜುಕೇಶನಲ್, ಶೈಕ್ಷಣಿಕ ಹಾಗೂ ಮೆಡಿಕಲ್ ಅಂತಂದ್ರೇನು, ಆರೋಗ್ಯಕ್ಕೆ ಸಂಬಂಧಿಸಿದ ಅಗತ್ಯತೆಗಳ ಬಗ್ಗೆ ಯಾವುದೇ ಗಮನವನ್ನ ಕೊಡೋದಿಲ್ಲ. ಓಕೆ, ಸೊ ಅವರ ಭಾವನಾತ್ಮಕವಾದ, ಶೈಕ್ಷಣಿಕವಾದ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಒಂದು ಅಗತ್ಯತೆಗಳ ಬಗ್ಗೆ ಆ ಓನರ್ಗಳು, ಅಂದ್ರೆ ಯಾರು ಬಾಲಕಾರ್ಮಿಕರ ಹತ್ರ ಕೆಲಸ ಮಾಡಿಸ್ಕೋತಾರೋ ಅವರು ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಇನ್ಸ್ಟೆಡ್ ದೇ ಹರಾಸ್ ದೆಮ್ ಫಿಸಿಕಲಿ ಅಂಡ್ ಮೆಂಟಲಿ, ಅವರನ್ನು ದೈಹಿಕ ಮತ್ತು ಮಾನಸಿಕವಾಗಿ ಹರಾಸ್ ಮಾಡ್ತಾ ಇರ್ತಾರೆ. ಓಕೆ, ಸೊ ದಟ್ ಈಸ್ ಒನ್ consequence. The another is due to ill health, lack of nutritious food and proper medical facilities, forced employment, economic and social exploitation, thousands of child laborers are suffering even today. ಸೊ ಈ ಒಂದು ಕಾರಣದಿಂದಾಗಿ ಒಂದು ಅನಾರೋಗ್ಯ, ಲ್ಯಾಕ್ ಆಫ್ ನ್ಯೂಟ್ರಿಷಿಯಸ್ ಫುಡ್ ಅಂತಂದ್ರೇನು, ಪೌಷ್ಟಿಕಾಂಶವುಳ್ಳ ಆಹಾರದ ಕೊರತೆಯಿಂದಾಗಿ ಮತ್ತು ಸರಿಯಾದ ಒಂದು ಮೆಡಿಕಲ್ ಫೆಸಿಲಿಟಿ, ಸೌಲಭ್ಯಗಳು ಸಿಗದೇ ಇರುವ ಕಾರಣ, ಮತ್ತು ಫೋರ್ಸ್ಡ್ ಎಂಪ್ಲಾಯ್ಮೆಂಟ್, ಒತ್ತಾಯ ಪೂರ್ವಕವಾಗಿ ಉದ್ಯೋಗದಲ್ಲಿ ಕೆಲಸ ಮಾಡಿಸಿಕೊಳ್ಳುವುದು, ಇಕನಾಮಿಕ್ ಅಂಡ್ ಸೋಷಿಯಲ್ ಎಕ್ಸ್ಪ್ಲಾಯ್ಟೇಷನ್, ಆರ್ಥಿಕ ಮತ್ತು ಸಾಮಾಜಿಕ ದುರ್ಬಳಕೆ ಮಾಡುವಂಥದ್ದು ಅವರನ್ನ. ಇದರಿಂದಾಗಿ ಸಾವಿರಾರು ಮಕ್ಕಳು ಇವಾಗ ಸಫರ್ ಆಗ್ತಾ ಇದ್ದಾರೆ, ಬಾಲಕಾರ್ಮಿಕರು ಸಫರ್ ಆಗ್ತಾ ಇದ್ದಾರೆ, ಅನಾರೋಗ್ಯಕ್ಕೀಡಾಗ್ತಾ ಇದ್ದಾರೆ, ಮೆಂಟಲಿ ಮತ್ತು ಫಿಸಿಕಲಿ ಅವರು ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಈ ತರ ಕಾನ್ಸಿಕ್ವೆನ್ಸಸ್ ನಡೀತಾ ಇದೆ. ಓಕೆನಾ? ಸೊ ಒನ್ ಈಸ್ ದ ಓನರ್ಸ್ ಆರ್ ದ ಇಂಡಸ್ಟ್ರಿಯಲಿಸ್ಟ್ ಹೂ ಅಪಾಯಿಂಟ್ child laborers. They do not pay proper attention to their educational, emotional, mental and other needs, medical needs. Okay, instead they harass them continuously. Due to this ill health, lack of nutritious food and proper medical facilities, forced employment, economic and social exploitation, etc., the thousands of laborers, child laborers, they are suffering.